ಅತಿ ಹೆಚ್ಚು ಸಮಯ ಕೊಡ್ತೀರಾ. ಮತ್ತೆ ನಿಮ್ಮ ದೇಹದೊಳಗಿರೋ ಆರ್ಗನ್ಸ್ಗಳೆಲ್ಲ ಒಂದು 3 ತಿಂಗಳಷ್ಟರಲ್ಲಿ ಎಲ್ಲ ಚೇತರಿಕೆಗೆ ಮುಂದಾಗುತ್ತೆ. ಪ್ರಕೃತಿನೂ ಸಹ ನಿಮ್ಗೆ ಮತ್ತೆ ಸದ್ಯ ವಾಪಸ್ ಬಂದಲ್ಲಪ್ಪ ಅಂತ ಹೇಳ್ಬಿಟ್ಟು ಪ್ರಕೃತಿನೂ ಸಹ ನಿಮ್ಗೆ ಸಹಾಯ ಮಾಡುತ್ತೆ. ಮತ್ತೆ ನೀವೇನು ಆರ್ಥಿಕವಾಗಿ ಹಿಂದೆ ಉಳಿದಿರ್ತೀರಾ, ಅದರಿಂದ ಮತ್ತೆ ನೀವು ಚೇತರಿಕೆಗೆ ಮುಂದಾಗ್ತೀರಾ. ಹಣಕಾಸುಗಳು ಸಹ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಕಾಣ್ತೀರಾ ಅದರಲ್ಲಿ. ನಂತರ ನೀವು ಏನು ಅವಮಾನಕ್ಕೊಳಪಟ್ಟಿರ್ತೀರಾ ಎಲ್ಲರ ಮುಂದೆ, ನೀವು ಕುಡ್ಕ ಅಂತೇಳಿ ಅಥವಾ ಕುಡ್ಕಿ ಅಂತೇಳಿ, ಅದರಿಂದ ಮತ್ತೆ ನಿಮ್ಗೆ ತಾನಾಗೇನೆ ಸಮಾಜದಲ್ಲಿ ನಿಮ್ಗೆ ಗೌರವ ಸಿಗೋಕೆ ಮುಂದಾಗುತ್ತೆ. ನಮಸ್ತೆ ಸ್ನೇಹಿತರೆ, ಇವನ್ ಯಾರಪ್ಪ ಇಷ್ಟೊಂದು ವಿವರಣೆ ಕೊಡ್ತಾ ಇದ್ದಾನೆ, ಇವನ್ಗೇನು ಗೊತ್ತು, ಇವನೇನು ಡಾಕ್ಟ್ರಾ ಅಥವಾ ಸೈಂಟಿಸ್ಟಾ ಅಥವಾ ಏನಾರ ಬುದ್ಧಿಜೀವಿನ ಅಂತ ನಿಮಗೆ ಆಶ್ಚರ್ಯ ಒಳಗಾಗಿರ್ಬೋದು. ನೋಡಿ ಸ್ನೇಹಿತರೆ, ನಾನು ಸಹ ಒಂದು 10 ವರ್ಷಕ್ಕೆ ಮುಂಚೆ ಒಂದು 8 ವರ್ಷ ಸತತವಾಗಿ ಕುಡಿತಕ್ಕೆ ದಾಸನಾಗಿದ್ದೆ. ಅದರಿಂದ ಹೊರಬಂದ ಮೇಲೇ ನಾನು ಈ ಹಂತ ತಲುಪಿರೋದು. ನೋಡಿ, ಸಾಧನೆ ನಾನು ಸಹ ಮಾಡಿದ್ದೀನಿ ಕುಡ್ತಾ ಬಿಟ್ಟು. ನೋಡಿ, ಮೊದಲು ನಮ್ಮ ಮನೆ ಈ ರೀತಿ